ಸ್ಮಾರ್ಟ್ ಮೀಟರ್ ಅಳವಡಿಕೆ ವಿಚಾರದಲ್ಲಿ ಇಂಧನ ಇಲಾಖೆಗೆ ಮುಖಭಂಗ ಆಗಿದೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ಕೊಟ್ಟಿದೆ. 900 ರೂಪಾಯಿ ಮೀಟರ್ಗೆ 10,500 ರೂಪಾಯಿಯನ್ನ ನಿಗದಿ ಮಾಡಿತ್ತು ಇಂಧನ ಇಲಾಖೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಯ ಬಗ್ಗೆ ಕೋರ್ಟ್ ಸದ್ಯ ತರಾಟೆಗೆ ತೆಗೆದುಕೊಂಡಿದೆ ಇಂಧನ ಇಲಾಖೆಯನ್ನ. ಇದೇನು ಉಚಿತ ಭಾಗ್ಯಗಳನ್ನ ಕೊಟ್ಟಿರುವಂತಹ ಪರಿಣಾಮನ ಅಂತ ಹೇಳಿ ಪ್ರಶ್ನೆ ಮಾಡಿದೆ ಇಂಧನ ಇಲಾಖೆಗೆ, ಸರ್ಕಾರಕ್ಕೆ. ಯಾರು ನಿಮಗೆ ಉಚಿತ ವಿದ್ಯುತ್ ಕೊಡಿ ಅಂತ ಕೇಳಿದವರು ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದೆ. ಹೀಗಾದ್ರೆ ಬಡವರು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಜಯಲಕ್ಷ್ಮಿ ಅನ್ನುವಂಥವರು ಈ ಸ್ಮಾರ್ಟ್ ಮೀಟರ್ಗಳ ವಿರುದ್ಧ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಆ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಇಂಧನ ಇಲಾಖೆಯನ್ನ, ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ನಿಮಗೆ ನಾರ್ಮಲ್ ಮೀಟರ್ ಹಾಕಿದ್ರೆ 900 ರೂಪಾಯಿ ಆಗ್ತಾ ಇತ್ತು. ಯಾವಾಗ ಸರ್ಕಾರ ಇಂಧನ ಇಲಾಖೆ ಈ ಸ್ಮಾರ್ಟ್ ಮೀಟರ್ನ ಕಡ್ಡಾಯ ಮಾಡ್ತೋ, ಜನ ಮೀಟರ್ ಹಾಕ್ಸೋದಕ್ಕೆ 10,500 ರೂಪಾಯಿ ಕೊಡಬೇಕು. ಬಡವರು ಹೆಂಗ್ ಸ್ವಾಮಿ ಬದುಕಬೇಕು ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ನೀವೆಲ್ಲ ಈ ಉಚಿತ ಭಾಗ್ಯಗಳನ್ನ ಕೊಡ್ತಾ ಇದ್ದೀರಲ್ಲ, ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಹೇಳಿ, ಅದರ ಎಫೆಕ್ಟ್ ಇದು ಅಂತ ಹೇಳಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಮೂರ್ತಿಗಳು. ಇಂಧನ ಇಲಾಖೆಗೆ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ಸ್ಮಾರ್ಟ್ ಮೀಟರ್ ಅಳವಡಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಬಹಳ ದೊಡ್ಡ ಮುಖಭಂಗ ಆಗಿದೆ ಕೋರ್ಟ್ನಲ್ಲಿ. ಅಷ್ಟು ಮಾತ್ರ ಅಲ್ಲ, ನೀವು ಉಚಿತ ವಿದ್ಯುತ್ಗಳನ್ನ ನಿಮಗೆ ಕೊಡೋಕೆ ಹೇಳಿದವರು ಯಾರು? ಅಲ್ಲಿ ಉಚಿತ ವಿದ್ಯುತ್ ಅನ್ನ ಕೊಡ್ತೀರಿ, ಇಲ್ಲಿ ಸ್ಮಾರ್ಟ್ ಮೀಟರ್ ಮೂಲಕ ಜನರಿಂದ ವಸೂಲಿ ಮಾಡ್ತಾ ಇದ್ದೀರಿ. 900 ರೂಪಾಯಿಯ ಮೀಟರ್ ಅಲ್ಲಿ 10,500 ರೂಪಾಯಿಯ ನಿಮ್ಮ ಸ್ಮಾರ್ಟ್ ಮೀಟರ್ ಅಲ್ಲಿ ಬಡವರು ಹೆಂಗ್ ಸ್ವಾಮಿ ಅಳವಡಿಸ್ತಾರೆ ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಕೇವಲ ಇಂಧನ ಇಲಾಖೆಯ ಮುಖಭಂಗ ಅಲ್ಲ, ಇದು ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರಕ್ಕಾಗಿರುವಂತಹ ಮುಖಭಂಗ. ಯಾವ ರೀತಿ ತರಾಟೆಗೆ ತೆಗೆದುಕೊಂಡ್ರು ನ್ಯಾಯಮೂರ್ತಿಗಳು, ಯಾವ ರೀತಿ ನಡೆಯಿತು ವಿಚಾರಣೆ? ವಿದ್ಯುಷಿ, ಇವತ್ತು ಸ್ಮಾರ್ಟ್ ಮೀಟರ್ ಅಳವಡಿಕೆ ಪ್ರಶ್ನೆಯನ್ನ ಮಾಡಿ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನ ಹಾಕಲಾಗಿತ್ತು. ಈ ಹಿಂದೆ ರಿಟ್ ಅರ್ಜಿಯನ್ನ ಹಾಕದಂತ ಹಿನ್ನೆಲೆಯಲ್ಲಿ ಇವತ್ತು ಆ ಒಂದು ರಿಟ್ ಅರ್ಜಿಯ ವಿಚಾರಣೆ ಕೂಡ ಇತ್ತು. ಅಂದ್ರೆ ಜಯಲಕ್ಷ್ಮಿ ಅನ್ನೋರು ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಸ್ಮಾರ್ಟ್ ಮೀಟರ್ ಕಡ್ಡಾಯ ಅಳವಡಿಕೆಯನ್ನ ಪ್ರಶ್ನಿಸಿ ಒಂದು ರಿಟ್ ಅರ್ಜಿಯನ್ನ ಹಾಕಿದ್ರು. ಆ ರಿಟ್ ಅರ್ಜಿಯ ವಿಚಾರಣೆ ಇವತ್ತಿಗೆ ಮುಂದೂಡಲಾಗಿತ್ತು. ಇವತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಕೂಡ ಇತ್ತು. ಅರ್ಜಿದಾರರ ಪರವಾಗಿ ಪ್ರಭುಲಿಂಗ ನಾವದ್ಗೆ ಅವರು ವಾದವನ್ನ ಮಾಡಿದ್ರು. ಅಂದ್ರೆ ಮೊದಲಿಗೆ ಪ್ರೀಪೇಯ್ಡ್ ಮೀಟರ್ ಅಳವಡಿಕೆ ಕಡ್ಡಾಯ ಅಲ್ಲ, ಅಂದ್ರೆ ಈ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ಗಳೇನಿದೆ ಇದು ಕಡ್ಡಾಯ ಅಲ್ಲ, ಹೊರಗಿನ ಏಜೆನ್ಸಿಗಳಿಗೆ ಔಟ್ಸೋರ್ಸ್ ಅನ್ನ ಕೊಡ್ತಾರೆ. ಜೊತೆಗೆ ಪ್ರಮುಖವಾಗಿ ಅವರು ಕೆಲವೊಂದು ವಿಚಾರಗಳನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ವಾದ ಮಾಡುವಂತ ಸಂದರ್ಭದಲ್ಲೂ ಕೂಡ ಒಂದು ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ 10,500 ರೂಪಾಯಿ ಆಗುತ್ತೆ. ಆದ್ರೆ ಬೇರೆ ರಾಜ್ಯಗಳಲ್ಲಿ ಈ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಬರೀ 900 ರೂಪಾಯಿ ಮಾತ್ರ ಆಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಬೇರೆ ರಾಜ್ಯಗಳಲ್ಲಿ 900 ಮಾತ್ರ ನಿಗದಿ ಮಾಡಲಾಗಿದೆ. ಇಲ್ಲಿ KERC ಎಲ್ಲರೂ ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯವಾಗಿ ಹಾಕ್ಲೇಬೇಕು ಅಂತ ಹೇಳ್ತಾರೆ. ಜೊತೆಗೆ 10,500 ರೂಪಾಯಿಯನ್ನ ನಿಗದಿ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ವಾದದ ಮೂಲಕ ಅಲ್ಲಿ ವಾದ ಮಂಡನೆಯನ್ನ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಜಡ್ಜ್ ಪರೋಕ್ಷವಾಗಿ ಸರ್ಕಾರದ ವಿರುದ್ಧ ಒಂದು ಚಾಟಿಯನ್ನ ಬೀಸಿರುವಂತದ್ದು. ಅಂದ್ರೆ ಯಾವ ಕಾರಣಕ್ಕೆ ಈ ರೀತಿ ಆಯ್ತು, ಉಚಿತ ಭಾಗ್ಯಗಳನ್ನ ಕೊಟ್ಟಿದ್ದೀರಲ್ಲ ಅದರ ಒಂದು ಬಳುವಳಿನ ಅಥವಾ ಅದರ ಪರಿಣಾಮನ ಆಯ್ತು ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾರೆ. ಜೊತೆಗೆ ಯಾರು ನಿಮ್ಗೆ ಉಚಿತ ವಿದ್ಯುತ್ ಕೇಳಿದವರು, ನಿಮಗೆ ವಿದ್ಯುತ್ ಉಚಿತ ಕೊಡಿ ಅಂತ ಯಾರು ಕೇಳಿದ್ರು, ಜೊತೆಗೆ ಇಲ್ಲಿ ಸ್ಮಾರ್ಟ್ ಮೀಟರ್ ಅನ್ನ ಜಾಸ್ತಿ ಮಾಡ್ತೀರಾ, ಅಲ್ಲಿ ವಿದ್ಯುತ್ ಅನ್ನ ಕಮ್ಮಿ ಮಾಡ್ತೀರಾ ಅನ್ನೋ ಒಂದು ಮಾತನ್ನ ಕೂಡ ಕೇಳ್ತಾರೆ. ಜೊತೆಗೆ ಬಡವರು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಜಡ್ಜ್ ಕೂಡ ಸರ್ಕಾರದ ಪರ ವಕೀಲರಿಗೆ ಪ್ರಶ್ನೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ಕೂಡ ನಾನು ಸರ್ಕಾರದಿಂದ ಮಾಹಿತಿಯನ್ನ ತೆಗೆದುಕೊಂಡು ಮತ್ತೆ ನ್ಯಾಯಾಲಯಕ್ಕೆ ಮಾಹಿತಿಯನ್ನ ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾರೆ. ಅದಾದ ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಜೂನ್ 4ನೇ ತಾರೀಕು ಮುಂದೂಡ್ತಾರೆ. ಇದರ ಮಧ್ಯೆ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ, ಅಂದ್ರೆ ಕಡ್ಡಾಯವಾಗಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಏನಿದೆ ಅದಕ್ಕೆ ಮಧ್ಯಂತರ ತಡೆಯನ್ನ ಹೈಕೋರ್ಟ್ ನೀಡಿರುವಂತದ್ದು. ಸದ್ಯ ಈಗ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೂ ಕೂಡ ಬೆಸ್ಕಾಂ ವಕೀಲರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಹೈಕೋರ್ಟ್ ನಿಂದ. ಈಗ ಆ ಒಂದು ತಡೆಯನ್ನ ಕೂರಿ, ಅಂದ್ರೆ ಮಧ್ಯಂತರ ತಡೆಯನ್ನ ನೀಡಿ ನಂತರ ಈ ಒಂದು ಪ್ರಕರಣದ ವಿಚಾರಣೆಯನ್ನ ಜೂನ್ 4ಕ್ಕೆ ನ್ಯಾಯಮೂರ್ತಿಗಳು ಮುಂದೂಡಿದ್ದಾರೆ. ವಿದ್ಯಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.